Kids. ಕತೆ ಭೂತದ ದಂಡ. ಪಿಂಕಿ ಅವರ ಅಪ್ಪ ಅಮ್ಮ ರಾಮನಗರದಲ್ಲಿದ್ರು. ಪಿಂಕಿಗೆ ಸ್ಕೂಲಲ್ಲಿ ಹಾಲಿಡೇಸ್ನು ಕೊಟ್ಟಿದ್ರು. ಅದಕ್ಕೋಸ್ಕರ ಅವಳು ಮನೇಲೇ ಇದ್ಲು. ಅಮ್ಮ, ತುಂಬಾ ಒಳ್ಳೆ ಸುವಾಸನೆ ಬರ್ತಾ ಇದೆ. ಏನ್ ಅಡಿಗೆ ಮಾಡಿದೀರಾ? ನಾನು ನಿನಗೋಸ್ಕರ ಲಾಡು ಮಾಡಿದ್ದೀನಿ. ಬಾ, ಬೇಗ ತಿನ್ನು. ಲಡ್ಡು? ವಾವ್! ಹಾ, ಬೇಸನ್ ಲಾಡು, ನಿನಗೆ ಇಷ್ಟವಾದದ್ದು. ಅಯ್ಯೋ ಮಮ್ಮಿ, ಇವತ್ತಂತೂ ತುಂಬಾನೇ ಮಜಾ. ಯೇ ಯೇ ಯೇ! ಬರೀ ಕುಣಿತಾ ಇರ್ತೀಯಾ ಅಥವಾ ಲಾಡುನ ತಿಂತೀಯಾ? ಮಮ್ಮಿ, ನಾನು ಈ ಲಾಡುನ ನನ್ನ ಫ್ರೆಂಡ್ ರಿತುಗೆ ತಗೊಂಡೋಗ್ಲಾ? ನಾವಿಬ್ರು ಜೊತೆಗೆ ತಿಂತೀವಿ. ಹಾ, ತಗೊಂಡೋಗು. ಪಿಂಕಿ ಲಡ್ಡುನ ತಗೊಂಡು ರೀತು ಅವ್ರ ಮನೆಗೆ ಹೋದ್ಲು. ಅವಳು ಲಡ್ಡುನ ಕೈಯಲ್ಲಿ ಹಿಡ್ಕೊಂಡು ದಾರಿಲೇ ಮಾತಾಡ್ತಾ ಹೋಗ್ತಿದ್ಲು. ಆ ಮರದಲ್ಲಿದ್ದಂತ 2 ಭೂತಗಳು ಅವಳ ಮಾತನ್ನ ಕೇಳಿದ್ವು. ವಾರೆ ವಾ! ಇವತ್ತು ಮಮ್ಮಿ ಎಷ್ಟು ಸ್ವಾದಿಷ್ಟ ಲಡ್ಡು ಮಾಡಿದ್ದಾರೆ. ಆಹಾ, ಬೇಸನ್ ಲಡ್ಡು. ಅಹೋಹೋ, ಮಜಾ ಬರುತ್ತೆ. ಅವಳ ಮಾತನ್ನ ಕೇಳಿ ಆ 2 ಭೂತಗಳು ಮಾತಾಡ್ಕೊಳಕ್ ಶುರು ಮಾಡಿದ್ವು. ಲಾಡು? ಆಹಾ, ಲಾಡು ತಿಂದು ತುಂಬಾ ವರ್ಷಗಳೇ ಆಗೋಗಿದೆ. ನನ್ಗನ್ಸುತ್ತೆ ತುಂಬಾ ದಿನಗಳ ಮೇಲೆ ಇವತ್ತು ತಿನ್ನಕ್ ಸಿಗುತ್ತೆ ಅಂತ. ಆದ್ರೆ ಲಡ್ಡು ನಮ್ಗೆ ಹ್ಯಾಕ್ ಸಿಗುತ್ತೆ? ಆ ಹುಡುಗಿ ಹತ್ರ ಕೇಳಿ ನೋಡೋಣ, ಅವಳು ಕೊಡಬಹುದು. ಒಳ್ಳೆ ಯೋಚನೆನೆ. ನೋಡೋದಕ್ಕೂ ಒಳ್ಳೆ ಮಗು ತರನೇ ಕಾಣ್ತಾಳೆ. ಹಾಗನ್ಕೊಂಡು ಅವ್ರಿಬ್ರು ಪಿಂಕಿ ಹತ್ರ ಬಂದು, ಇಲ್ ನೋಡು ಪುಟ್ಟಿ. ಅವ್ರನ್ನ ನೋಡಿ ಪಿಂಕಿ ಬೈದಿಂದ ಏನು ಹೇಳಿದ್ಲು ಅಂದ್ರೆ, ಯಾರ್ ನೀವು? ನಾವು ನಾವು ಭೂತಗಳು. ಭೂತ. ಭೂತ? ಭಯ ಪಡಬೇಡ, ನಾವು ನಿನ್ನ ಏನು ಮಾಡಲ್ಲ. ನಮ್ಗೆ ಲಾಡು ಬೇಕು ಅಷ್ಟೇ. ಒಂದ್ ವೇಳೆ ನೀನು ನಮ್ಗೆ ಲಾಡು ಕೊಟ್ರೆ ನಾವು ನಿನಗೆ ಮಾಂತ್ರಿಕ ಪಾತ್ರೆನ ಕೊಡ್ತೀವಿ. ಮಾಂತ್ರಿಕ ಪಾತ್ರೆ? ಹೌದು, ಆ ಪಾತ್ರೆಯಿಂದ ನೀನ್ ತಿನ್ನೋದಕ್ಕೆ ಏನ್ ಕೇಳಿದ್ರೂ ಕೊಡುತ್ತೆ. ಅದು ನಿನಗ್ ಸಿಗತ್ತೆ. ಸರಿ, ತಗೊಳ್ಳಿ ಲಾಡು. ಪಿಂಕಿ ಆ ಲಡ್ಡುನೆಲ್ಲ ತಗೊಂಡು ಭೂತಗಳು ಕೊಟ್ಲು. ಭೂತಗಳು ಲಡ್ಡುಗಳನ್ನ ತಿಂದ್ವು. ಎಷ್ಟು ರುಚಿಕರವಾದ ಲಡ್ಡು ಇದು! ನನ್ ಮಮ್ಮಿ ಮಾಡಿದ್ದಾರೆ ಇದನ್ನ. ಭೂತಗಳು ಲಡ್ಡುನ ತಿಂದ್ಬಿಟ್ಟು ಒಂದು ಪಾತ್ರೆನ ಕೊಟ್ರು. ತಗೋ ಮಗು, ಇದೇ ಆ ಮಾಯಾಜಾಲದ ಪಾತ್ರೆ. ನಾನ್ ಇದರಲ್ಲಿ ಇವಾಗ ಬೇಡ್ಕೊಂಡ್ ನೋಡ್ಲಾ? ಹಾ, ಖಂಡಿತ. ನಿನಗೇನ್ ಬೇಕೋ ಅದನ್ನ ಬೇಡ್ಕೊಂಡ್ ನೋಡು. ಪಿಂಕಿ ಆ ಪಾತ್ರೆನ ತಗೊಂಡು ಏನ್ ಕೇಳ್ಕೊಂಡ್ಲು ಅಂದ್ರೆ, ಪಾತ್ರೆ, ನನಗೆ ರಸ್ಮಲೈ ಬೇಕು. ಅವಳು ಕೇಳಿದ ತಕ್ಷಣ ಆ ಪಾತ್ರೆ ತುಂಬಾ ರಸಮಲೈ ಬಂತು. ಪಿಂಕಿಗೆ ತುಂಬಾನೇ ಸಂತೋಷ ಆಯ್ತು. ಅರೆ ವಾ, ಇದು ನಿಜವಾಗ್ಲೂ ಮಾಯಾಜಾಲನೇ. ಇವಾಗ ಮಮ್ಮಿಗೆ ಹೋಗಿ ತೋರಿಸ್ತೀನಿ. ಹಾ, ಇವತ್ತಿಂದ ಈ ಪಾತ್ರೆ ನಿನ್ನದು. ಪಿಂಕಿ ಆ ರಸಮಲೈ ಪಾತ್ರೆನ ತಗೊಂಡು ಹಾಗೆ ಹೊರಟ್ಲು. ಹಾಗೆ 2 ಭೂತಗಳು ಮಾತಾಡ್ಕೊಂಡ್ವು. ಎಷ್ಟು ಅಮಾಯಕ ಹುಡುಗಿ ಇವಳು. ಹೌದು, ಎಲ್ಲಾ ಲಡ್ಡುನು ನಮ್ಗೆ ಕೊಟ್ಬಿಟ್ಲು. ಪಿಂಕಿ ಯಾಕೆ ಸಂತೋಷವಾಗಿ ಹೋಗ್ತಿದ್ಲು ಅಂದ್ರೆ, ಅವಳು ಫ್ರೆಂಡ್ಗೆ ರಸಮಲೈನ ಕೊಡೋದಕ್ಕೆ. ರಿತುಗೆ ಮೊದ್ಲು ರಸ್ಮಲೈ ಕೊಡ್ತೀನಿ, ಆಮೇಲೆ ಈ ಪಾತ್ರೆಯಲ್ಲಿ ಲಾಡು ಕೇಳ್ತೀನಿ. ಇಬ್ರು ಜೊತೆಗೆ ಲಾಡು ತಿಂತೀವಿ. ಸ್ವಲ್ಪ ಹೊತ್ತಿನ ನಂತರ ಪಿಂಕಿ ರಿತು ಮನೆಗ್ ಬಂದ್ಲು. ರಿತು ಏನ್ ಹೇಳಿದ್ಲು ಅಂದ್ರೆ, ಅರೆ ಪಿಂಕಿ, ಇದೇನ್ ತಂದಿದೀಯಾ? ರಸ್ಮಲೈ ತಂದಿದ್ದೀನಿ, ನಡಿ ತಿನ್ನೋಣ. ಅದ್ಭುತ! ಇವತ್ತು ಆಂಟಿ ರಸ್ಮಲೈ ಮಾಡಿದಾರಾ? ಇಲ್ಲ, ಮಮ್ಮಿ ಲಾಡು ಮಾಡಿದ್ದು. ಈ ರಸ್ಮಲೈ ಪಾತ್ರೆ ಕೊಟ್ಟಿದ್ದು. ಇದೇನ್ ಹೇಳ್ತಾ ಇದೀಯಾ? ಈ ಪಾತ್ರೆ ರಸ್ಮಲೈ ಕೊಡುತ್ತಾ? ನಡಿ ಮೊದ್ಲು ರಸ್ಮಲೈ ತಿನ್ನೋಣ, ಆಮೇಲೆಲ್ಲ ಹೇಳ್ತೀನಿ. ಇಬ್ರು ರಸಮಲೈನ್ ತಿನ್ನಕ್ ಶುರು ಮಾಡಿದ್ರು. ಅದಾದ್ಮೇಲೆ ರಿತು ಏನ್ ಹೇಳಿದ್ಲು ಅಂದ್ರೆ, ರಸ್ಮಲೈ ತಿಂದ್ವಿ. ನೀನ್ ಹೇಳ್ತಾ ಇದೆಯಲ್ಲ, ಈ ಪಾತ್ರೆ ರಸ್ಮಲೈ ಕೊಟ್ಟಿದೆ ಅಂತ, ಅದು ಹೇಗೆ? ಆಹಾ, ನೋಡು, ಇವಾಗ ನಾನು ಲಾಡು ಕೇಳ್ತೀನಿ. ಆಗ ಪಿಂಕಿ ಕೈಗೆ ಪಾತ್ರೆನ ತಗೊಂಡು ಏನ್ ಕೇಳ್ಕೊಂಡ್ಲು ಅಂದ್ರೆ, ಮಾಂತ್ರಿಕ ಪಾತ್ರೆ, ಬೇಗ ಲಾಡು ಕೊಡು. ಪಿಂಕಿ ಕೇಳಿದ ತಕ್ಷಣ ಆ ಪಾತ್ರೆ ತುಂಬಾ ಲಡ್ಡುಗಳು ಬಂದ್ವು. ರಿತು ಅದನ್ನ ನೋಡ್ತಾ ಏನ್ ಯೋಚನೆ ಮಾಡಿದ್ಲು ಅಂದ್ರೆ, ಅಯ್ಯೋ, ಈ ಪಾತ್ರೆ ಆಶ್ಚರ್ಯವಾಗಿದೆಯಲ್ಲ. ಈ ಪಾತ್ರೆ ನಂಗ್ ಸಿಕ್ಬಿಟ್ರೆ ಮಜಾ ಬರುತ್ತೆ. ಇಬ್ರು ಲಡ್ಡುಗಳನ್ನ ತಿಂದ್ರು. ತಿಂದಾದ್ಮೇಲೆ ರಿತು ಪಿಂಕಿಗೆ ಏನ್ ಹೇಳಿದ್ಲು ಅಂದ್ರೆ, ನಡಿ ಪಿಂಕಿ, ವಿಶ್ರಾಂತಿ ಮಾಡೋಣ. ಇವಾಗ ತುಂಬಾ ಬಿಸಿಲಿದೆ, ಸಾಯಂಕಾಲ ಹೋಗುವಂತೆ. ಇಲ್ಲ, ಮಮ್ಮಿ ಬೈತಾರೆ. ಅಯ್ಯೋ, ಏನೂ ಆಗಲ್ಲ, ಬಿಸಿಲಲ್ಲಿ ಆರೋಗ್ಯ ಕೆಟ್ಟೋಗುತ್ತೆ. ಪಿಂಕಿ ಅಲ್ಲೇ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ಲು. ಅವಳು ಮಲಗಿದ ತಕ್ಷಣ ರಿತು ಅಲ್ಲಿಗೆ ಬಂದು ಪಾತ್ರೆನ ಬದಲಾಯಿಸ್ಬಿಟ್ಲು. ಸ್ವಲ್ಪ ಹೊತ್ತಾದ್ಮೇಲೆ ಪಿಂಕಿ ನಿದ್ದೆಯಿಂದ ಎದ್ಲು. ಸರಿ ರಿತು, ನಾನು ಇವಾಗ ಹೊರಡ್ತೀನಿ. ನನಗೆ ತುಂಬಾ ಹೊತ್ತಾಯ್ತು. ಮಮ್ಮಿ ನನಗೋಸ್ಕರ ಕಾಯ್ತಾ ಇರ್ಬೋದು. ಪಿಂಕಿ ಆ ಮಾಯಾ ಪಾತ್ರೆನ ತಗೊಂಡು ಅವಳು ಮನೆಗೆ ಹೊರಟ್ಲು. ರಿತು ಮನ್ಸಲ್ಲಿ ಏನ್ ಯೋಚನೆ ಮಾಡಿದ್ಲು ಅಂದ್ರೆ, ಮಾಂತ್ರಿಕ ಪಾತ್ರೆ ನನ್ನ ಹತ್ರ ಇದೆ. ಇವಾಗ ಇದ್ರಲ್ಲಿ ನಾನು ಏನ್ ಬೇಕಾದ್ರೆ ಕೇಳ್ಬೋದು. ಹೀಗೆ ಪಿಂಕಿ ಪಾತ್ರೆ ತಗೊಂಡು ಮನೆಗ್ ಬಂದ್ಲು. ಬಂದ ತಕ್ಷಣ ಅಮ್ಮನಿಗೆ ಏನ್ ಹೇಳಿದ್ಲು ಅಂದ್ರೆ, ಮಮ್ಮಿ ನೋಡು, ನನಗೇನ್ ಸಿಕ್ಕಿದೆ? ಮಾಂತ್ರಿಕ ಪಾತ್ರೆ. ಏನು ಮಾಂತ್ರಿಕ ಪಾತ್ರೆ? ಹಾ ಮಮ್ಮಿ, ಇಲ್ಲಿ ನೋಡಿ. ಆಗ ಪಿಂಕಿ ಪಾತ್ರೆಗೆ ಏನ್ ಹೇಳಿದ್ಲು ಅಂದ್ರೆ, ಮಾಂತ್ರಿಕ ಪಾತ್ರೆ ಮಮ್ಮಿ
ಪಾತ್ರೆಯಿಂದ ಏನೂ ಬರ್ಲೇ ಇಲ್ಲ. ಅಯ್ಯೋ, ಬೇರೆದೇನಾದ್ರೂ ಕೇಳ್ಬೇಕನ್ಸುತ್ತೆ. ಪಿಂಕಿ ಮತ್ತೆ ಪ್ರಯತ್ನ ಮಾಡಿದ್ಲು. ಮಾಂತ್ರಿಕ ಪಾತ್ರೆ, ನನಗೆ ರಸಮಲೈ ಬೇಕು. ಆಗ್ಲೂ ಪಾತ್ರೆಯಿಂದ ಏನೂ ಬರ್ಲೇ ಇಲ್ಲ. ಅರೆ ಮಗು, ಏನ್ ಮಾಡ್ತಾ ಇದೀಯಾ? ಪಾತ್ರೆಯಿಂದ ರಸಮಲೈ ಬರುತ್ತಾ? ಇಲ್ಲ ಮಮ್ಮಿ, ನಿಜ ಹೇಳ್ತಾ ಇದ್ದೀನಿ. ಇದು ಮಾಂತ್ರಿಕ ಪಾತ್ರೆನೇ. ನಾನು ಇದರಲ್ಲಿ ರಸಮಲೈ ಮತ್ತು ಲಾಡು ಕೇಳಿದ್ದೆ. ಹೌದಾ? ಸಾಕು, ಅರ್ಥ ಆಯ್ತು. ಆ ಭೂತಗಳು ನನಗೆ ಯಾಮಾರಿಸಿದ್ರು ಅನ್ಸುತ್ತೆ. ನನ್ನ ಲಾಡುನ ತಿಂದ್ರು ಮತ್ತೆ ಯಾಮಾರಿಸಿದ್ರು ಕೂಡ. ನಾನು ಅವ್ರನ್ನ ಬಿಡಲ್ಲ. ಮಾರನೇ ದಿನ ಅವಳು ಅದೇ ಮರದತ್ರ ಹೋಗಿ ಆ ಭೂತದ ಹತ್ರ ಮಾತಾಡಕ್ ಹೋದ್ಲು. ಪಿಂಕಿ ನೋಡಿದ ತಕ್ಷಣ ಮರದಿಂದ ಆಚೆ ಬಂದ ಆ ಭೂತಗಳು ಏನ್ ಹೇಳಿದ್ವು ಅಂದ್ರೆ, ಅಯ್ಯೋ ಪುಟ್ಟಿ, ಬಂದ್ಬಿಟ್ಯಾ? ಹಾಗಾದ್ರೆ ಹೇಳು, ಮಾಂತ್ರಿಕ ಪಾತ್ರೆಯ ಮಾಯೆ ಹೇಗೆ ನಡೀತಿದೆ? ಎಂತ ಮಾಯಾ? ನೀವು ನನ್ನ ಲಾಡುನ ತಿಂದ್ರಿ. ನೀವು ನನಗೆ ನಕಲಿ ಪಾತ್ರೆ ಕೊಟ್ರಿ. ಈಗ ನಂಗೆ ಲಾಡು ವಾಪಸ್ ಕೊಡಿ. ಏನ್ ಹೇಳ್ತಾ ಇದೀಯಾ ಮಗು? ನಾವ್ ತಿಂದಿರೋ ಲಡ್ಡುನ ಹ್ಯಾಕ್ ಕೊಡಕ್ಕಾಗತ್ತೆ? ನನಗೆ ಗೊತ್ತಿಲ್ಲ. ನನಗೆ ವಾಪಸ್ ಬೇಕೇ ಬೇಕು. ಇಲ್ಲಾಂದ್ರೆ ನಾನು ನಿಮ್ಮನ್ನ ತಿಂತೀನಿ. ಎರಡು ಭೂತಗಳಿಗೆ ಭಯ ಆಯ್ತು. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಪುಟ್ಟಿ, ನಮ್ಮನ್ನ ತಿನ್ಬೇಡ. ನಾವು ನಿನಗೆ ಲಾಡುನ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಹೇಳು, ನೀನು ಮಾಂತ್ರಿಕ ಪಾತ್ರೆನ ತಗೊಂಡು ಎಲ್ಲಿಗೆ ಹೋಗಿದ್ದೆ? ನಾನು ಪಾತ್ರೆ ತಗೊಂಡು ನನ್ನ ಫ್ರೆಂಡ್ ರಿತು ಮನೆಗೆ ಹೋಗಿದ್ದೆ. ಅವಳ ಮನೆಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಮನೆಗೆ ಹೋದೆ. ಈಗ ನಂಗೆ ವಿಷಯ ಗೊತ್ತಾಯ್ತು. ನಿನ್ನ ಫ್ರೆಂಡೇ ನಿನ್ನ ಪಾತ್ರನ ಬದಲಾಯಿಸ್ಬಿಟ್ಟಿದ್ದಾಳೆ. ಏನು? ಏನ್ ಹೇಳ್ತಾ ಇದ್ದೀರಾ? ನೀವು ಮತ್ತೆ ನನಗೆ ಯಾಮಾರಿಸ್ತಾ ಇದ್ದೀರಾ? ನಿಜ ಹೇಳ್ತಾ ಇದೀವಿ ಪುಟ್ಟಿ, ನಾವು ಸುಳ್ಳು ಹೇಳೋದಿಲ್ಲ. ಆದ್ರೆ ನನಗೆ ನನ್ನ ಗೆಳತಿ ಮೇಲೆ ನಂಬಿಕೆ ಇದೆ. ರಿತು ಈ ತರ ಮಾಡೋದಿಲ್ಲ. ಸರಿ, ಹಾಗಾದ್ರೆ ನಾನ್ ನಿನಗೆ ಈ ದೊಣ್ಣೆ ಕೊಡ್ತೀನಿ. ಈ ದೊಣ್ಣೆನ ನಿನ್ ಗೆಳತಿ ಮನೆಗೆ ತಗೊಂಡೋಗಿ ಇದಕ್ಕೆ ಇಷ್ಟ ಮಾತ್ರ ಹೇಳು. ಹೋಗು ದೊಣ್ಣೆ, ನಿನ್ ಚಮತ್ಕಾರ ತೋರಿಸು. ಆಮೇಲೆ ನೋಡು, ನಿನಗೆ ಆ ಮಾಂತ್ರಿಕ ಪಾತ್ರೆ ವಾಪಸ್ ಸಿಗುತ್ತೆ. ಪಿಂಕಿ ಆ ಕೋಲನ್ನ ತಗೊಂಡು ರೀತು ಮನೆಗೆ ಹೋದ್ಲು. ಆಚೆ ನಿಂತ್ಕೊಂಡು ರೀತುನ್ ಕರೆದ್ಲು. ರಿತು, ಓ ರಿತು, ಆಚೆ ಬಾ. ರೀತು ಆಚೆಗೆ ಬಂದು ಪಿಂಕಿ ಜೊತೆ ಏನ್ ಮಾತಾಡಿದ್ಲು ಅಂದ್ರೆ, ಏನಾಯ್ತು? ನನಗೆ ಗೊತ್ತು, ನೀನೇ ನನ್ನ ಮಾಂತ್ರಿಕ ಪಾತ್ರೆನ ಕದ್ದಿರೋದು. ಇವಾಗ ನನ್ನ ಮಾಂತ್ರಿಕ ಪಾತ್ರೆನ ವಾಪಸ್ ಮಾಡು. ಅಯ್ಯೋ ಇಲ್ಲ ಪಿಂಕಿ, ನಾನು ನಿನ್ನ ಮಾಂತ್ರಿಕ ಪಾತ್ರೆನ ಕದ್ದಿಲ್ಲ. ಸರಿ, ಇವಾಗ ಗೊತ್ತಾಗುತ್ತೆ. ಹಾಗೆ ಹೇಳಿದ ಪಿಂಕಿ ಏನ್ ಹೇಳಿದ್ಲು ಅಂದ್ರೆ, ದೊನ್ನಿ, ಹೋಗು, ನಿನ್ನ ಚಮತ್ಕಾರ ತೋರ್ಸು. ಹಾಗೆ ಹೇಳಿದ ತಕ್ಷಣ ಕೋಲು ಹೋಗಿ ರಿತುನ್ ಹೊಡೀತು. ರಿತು ಆ ಪಕ್ಕ ಈ ಪಕ್ಕ ಅಂತ ಓಡಿ ಅಳೋದಕ್ ಶುರು ಮಾಡಿದ್ಲು. ಆಗ ಆ ದಂಡ ಹೊಡಿತಾನೇ ಇತ್ತು. ಕಾಪಾಡು. ಪಿಂಕಿ, ನನ್ನನ್ನು ಕ್ಷಮಿಸ್ಬಿಡು. ನಾನು ನಿಂಗೆ ಮಾಂತ್ರಿಕ ಪಾತ್ರೆ ವಾಪಸ್ ಕೊಡ್ತೀನಿ. ಕಾಪಾಡು, ಕಾಪಾಡು. ದೊನ್ನಿ, ನಿಲ್ಸು. ಆಗ ಹೊಡೆಯೋದು ನಿಲ್ಸ್ತು. ಆಗ ಆ ಪಾತ್ರನ ರಿತು ಪಿಂಕಿಗೆ ವಾಪಸ್ ಕೊಟ್ಲು. ಪಿಂಕಿ ಸಂತೋಷದಿಂದ ತನ್ನ ಮನೆಗೆ ವಾಪಸ್ ಹೋದ್ಲು. ಹೋಗಿ ಅವ್ರ ಅಮ್ಮನಿಗೆ ಏನ್ ಹೇಳಿದ್ಲು ಅಂದ್ರೆ, ಮಮ್ಮಿ, ನಾನು ಹೇಳಿದ್ನಲ್ಲ ಇದು ಮಾಂತ್ರಿಕ ಪಾತ್ರೆ ಅಂತ. ಅಯ್ಯೋ ಮಗು, ಮತ್ತೆ ಶುರು ಮಾಡ್ತಾ? ಇರಿ ಮಮ್ಮಿ, ಇವಾಗ ನೋಡಿ ನೀವು. ಆಗ ಪಿಂಕಿ ಪಾತ್ರೆಗೆ ರಸಮಲೈನ್ ಕೇಳಿದ್ಲು. ರಸಮಲೈ ಬಂತು. ಇದನ್ನ ನೋಡಿ ಅವ್ರಮ್ಮ ತುಂಬಾ ಸಂತೋಷ ಪಟ್ರು. ನೋಡಿದ್ರ ಮಮ್ಮಿ ಹೇಗ್ ಬಂತು ಅಂತ? ಅಯ್ಯೋ ಹೌದು ಮಗು, ನೀನ್ ಹೇಳಿದ್ದು ನಿಜಾನೇ. ಇದು ನಿಂಗೆ ಎಲ್ ಸಿಕ್ತು? ಪಿಂಕಿ ಆಗ ಎಲ್ಲಾ ವಿಷಯನೂ ಅವ್ರ ಅಮ್ಮನಿಗೆ ಹೇಳಿದ್ಲು. ಹೇಗೆ ಎರಡು ದೇವುಗಳು ಅವಳಿಗೆ ಪಾತ್ರೆನ್ ಕೊಟ್ವು ಅಂತ. ಅದು ಮತ್ತೆ ಸಿಕ್ಕಿದ ಮೇಲೆ ಪಿಂಕಿ ಮತ್ತೆ ಅವರಮ್ಮ ತುಂಬಾ ಸಂತೋಷವಾಗಿದ್ರು.